ಈಗ ಒಂದು ಮೇಕೆದಾಟು ಅಣೆಕಟ್ಟು ಕಟ್ಟಬೇಕು ಅಂತ ನಾವು ಹಿಂದೆ ತೀರ್ಮಾನ ತಗೊಂಡು ಕೇಂದ್ರ ಸರ್ಕಾರದ ಅನುಮತಿ ಕೇಳಿದ್ದೀವಿ. ಕೇಂದ್ರ ಸರ್ಕಾರ ಅನುಮತಿ ಕೂಡ ನಮಗೆ DPR ಸಲ್ಲಿಸೋದಕ್ಕೆ ಹೇಳಿದ್ದಾರೆ. DPR ಸಲ್ಲಿಸೋದಕ್ಕೆ ಸ್ವಲ್ಪ ಅದನ್ನು ಕ್ಲಾರಿಫಿಕೇಷನ್ನು ಕೊಡಿ ಅಂತ ನಮ್ಗೆ ವಾಪಸ್ ಹಾಕಿದ್ದಾರೆ. ಅದನ್ನು ನಾವು ಸಲ್ಲಿಸ್ತೀವಿ. ಇದೇ ಮೇಕೆದಾಟು ಮೇಲೆ ತಮಿಳ್ನಾಡವರು ಹಿಂದೆ ಮಿಸ್ಲೇನಿಯಸ್ ಕೇಸ್ ಹಾಕಿದರು. 2025ರಲ್ಲಿ ವಜಾ ಆಯಿತು ಸುಪ್ರೀಂ ಕೋರ್ಟ್ಗೆ. ಆಮೇಲೆ ಅದರ ಮೇಲೆ IA ಹಾಕಿದ್ರು. ಅದು 26ರಲ್ಲಿ ವಜಾ ಆಯಿತು. ಎರಡೂ ಕಡೆ ಸುಪ್ರೀಂ ಕೋರ್ಟಲ್ಲಿ ಅವ್ರ ಪರ ಏನೂ ಆಗಲಿಲ್ಲ. ಮತ್ತು ಕೇಂದ್ರದಲ್ಲಿ ಪಾರ್ಲಿಮೆಂಟಲ್ಲಿ ಮೊನ್ನೆ ಲೋಕಸಭೆ ನಡೆಯುವಂಥ ಸಂದರ್ಭದಲ್ಲಿ ಕೇಂದ್ರದ ರಾಜ್ಯ ಜಲಶಕ್ತಿ ಮಂತ್ರಿಗಳು ಅಕ್ಕಪಕ್ಕದ ರಾಜ್ಯಗಳಿಗೆ ಅಣೆಕಟ್ಟು ಕಟ್ಟೋದಕ್ಕೆ ಅವರ ಅನುಮತಿ ಬೇಕಾಗಿಲ್ಲ ಅಂತ ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಅವರು ರಾಜಕೀಯ ಕಾರಣಗಳಿಗೋಸ್ಕರ ಅಲ್ಲಿ ನಿರ್ಣಯ ಮಾಡಿಕೊಳ್ತಾರೆ. ಇದಕ್ಕೆ ಹಿಂದೆನೂ ಕೂಡ ಹಿಂದೆ ಅಸೆಂಬ್ಲಿನಲ್ಲಿ ಒಂದು 20 ದಿವಸಕ್ಕೆ ಮುಂಚೆ ಇರಬೇಕು, ಆಗಲೂ ಕೂಡ ನಿರ್ಣಯ ಮಾಡಿಕೊಂಡಿದ್ದರು ಮೇಕೆದಾಟು ಅಣೆಕಟ್ಟು ಕಟ್ಟಬಾರ್ದು ಅಂತ. ಅವ್ರಿಗೂ ನಾವು ಕಟ್ಟುವಂಥ ಅಣೆಕಟ್ಟು ನಿಲ್ಲಿಸುವಂಥ ಅಧಿಕಾರ ತಮಿಳ್ನಾಡು ಇಲ್ಲ. ನಮಗೆ ಅನುಮತಿ ಕೊಡಬೇಕಾಗಿರ್ತಕ್ಕಂಥದ್ದು ಕೇಂದ್ರ ಸರ್ಕಾರ. ಕೇಂದ್ರ ಸರ್ಕಾರಕ್ಕೆ ನಾವು DPR 15ನೇ ತಾರೀಕು ಒಳಗಡೆ ನಾವು ಸಲ್ಲಿಸ್ತೀವಿ. ಅನುಮತಿ ಕೊಡ್ತಾರೆ. ಸುಪ್ರೀಂ ಕೋರ್ಟು ನಮಗೆ ಅನುಮತಿ ಕೊಟ್ಟಿದೆ. ಅಂದರೆ ತಮಿಳ್ನಾಡು ವಾದ ಏನಿತ್ತು ಅದನ್ನು ವಜಾ ಮಾಡಿದ್ದಾರೆ. ನಾವು ಕಟ್ಟೋದೆ. ಸರ್, ಒಂದು ವೇಳೆ ಇಲ್ಲಿ ಕೂಡ ವಿಧಾನಸಭೆ ಅಧಿವೇಶನ ನಡೀತಾ ಇದೆ, ಇಲ್ಲಿ ಯಾವ ರೀತಿಯ ನಿರ್ಣಯ ತೆಗೆದುಕೊಳ್ತಾರೆ ಸರ್? ನೋಡೋಣ ಇರಿ. ಈಗ ಅಸೆಂಬ್ಲಿ ಇದೆಯಲ್ಲ, ಈಗ 13ನೇ ತಾರೀಕಿಂದ ಮುಖ್ಯಮಂತ್ರಿಗಳ ಜೊತೆ ಚರ್ಚೆ ಮಾಡಿ ಆಮೇಲೆ ರಾಜ್ಯಕ್ಕೆ ಸಂಬಂಧಪಟ್ಟಾಗೆ ನೆಲ, ಜಲ, ಭಾಷೆ ಬಗ್ಗೆ ನಮ್ಮ ರಾಜ್ಯದ ಎಲ್ಲ ಮುಖಂಡರು ಕೂಡ ಎಲ್ಲ ಸಂದರ್ಭದಲ್ಲಿ ಯಾವುದೇ ಸರ್ಕಾರಗಳ ಅಧಿಕಾರ ಇದ್ದಾಗ ಎಲ್ಲರೂ ಸಹಕಾರ ಕೊಟ್ಟಿದ್ದಾರೆ. ಮೊನ್ನೆ ಕೂಡ ಸರ್ವಪಕ್ಷದ ಎಲ್ಲ ಮುಖಂಡರ ಸಭೆಯಲ್ಲಿ ಮಾಜಿ ಮುಖ್ಯಮಂತ್ರಿಗಳಿಂದ ಹಿಡಿದು ಪ್ರತಿಯೊಬ್ಬರೂ ಕೂಡ ಕೇಂದ್ರದ ಈಗಿರ್ತಕ್ಕಂಥ ಹಾಲಿ ಸಚಿವರಿಂದ ಹಿಡಿದು ಎಲ್ಲ ಪಕ್ಷಗಳು ಕೂಡ ನಮ್ಗೆ ಸಹಕಾರ ಕೊಟ್ಟಿದ್ದಾರೆ. ಅದರಲ್ಲೇನು ಎರಡನೇ ಮಾತೇನಿಲ್ಲ.